ವ್ಯತ್ಯಾಸವನ್ನು ತಿಳಿಯುವುದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಕ್ರಮವಾಗಿ ಏನಪ್ಪ ಅಂತಂದರೆ ಒಂದು 4 ಪ್ರಶ್ನೆಗಳು ನೋಡ್ರಿ ಹಂಗವ. ಕೆಳಗಿನ ಯಾವ ದ್ರಾವಣದಲ್ಲಿ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗುತ್ತಪ್ಪ ಅಂತ ನಿಮಗೆಲ್ಲ ಗೊತ್ತು. ಆಮ್ಲ ಏನಪ್ಪ ಅಂತ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆ. ಸೊ ಹಾಗಾಗಿ ಇಲ್ಲಿ ಸೋಡಿಯಂ ಕ್ಲೋರೈಡ್ ಏನಪ್ಪ ಅಂತ ಹೈಡ್ರೋಕ್ಲೋರಿಕ್ HCl ಏನಪ್ಪ ಅಂತಂದ್ರೆ ಇದು ಆಮ್ಲಕ್ಕೆ ಉದಾಹರಣೆ. ಲಿಟ್ಮಸ್ ಕಾಗದವನ್ನು ಕೆಳಗಿನ ಯಾವ ನೈಸರ್ಗಿಕ ವಸ್ತುವಿಂದ ಪಡೆಯುತ್ತಾರಪ್ಪ ಅಂತಂದ್ರೆ ನಾವು ಲಿಟ್ಮಸ್ ಕಾಗದವನ್ನು ಕಲ್ಲುವಿನಿಂದ ಪಡಿತೀವಿ ಅಂತ ಅರ್ಥ. ನೆಕ್ಸ್ಟ್ 3ನೇ ಪ್ರಶ್ನೆ, ಪ್ರತ್ಯಾಮ್ಲದ ರುಚಿ ಏನಾಗಿರ್ತಪ್ಪ ಅಂತ ಕಹಿ ಆಗಿರುತ್ತೆ, ಆಮ್ಲದ ಏನಪ್ಪ ಅಂದ್ರೆ ಹುಳಿಯಾಗಿರುತ್ತೆ. ಈಗ ರಾಸಾಯನಿಕ ಸೂಚಕವನ್ನು ಗುರುತಿಸಿಯಪ್ಪ. ರಾಸಾಯನಿಕ ಸೂಚಕ ಯಾವುದು? ಅರಿಶಿಣ, ಲಿಟ್ಮಸ್ ಕಾಗದ, ದಾಸವಾಳ ಇವೆಲ್ಲ ಏನಪ್ಪ ಅಂದ್ರೆ ನೈಸರ್ಗಿಕ ಸೂಚಕ. ಅದರ ಫಿನಾಫ್ಥಲೀನ್ ಏನಪ್ಪ ಅಂತಂದ್ರೆ ರಾಸಾಯನಿಕ ಸೂಚಕ ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 5ನೇ ಪ್ರಶ್ನೆ ನೋಡಿ. 5ನೇ ಅಸಿಟಿಕ್ ಆಮ್ಲ ಹೊಂದಿರುವ ಒಂದು ಪದಾರ್ಥ ಯಾವುದಪ್ಪ ಅಂತ ಹೇಳಿದ್ದಾರೆ. ಸೊ ವಿನೆಗರ್ ಏನಪ್ಪ ಅಂತಂದ್ರೆ ಅಸಿಟಿಕ್ ಆಮ್ಲ ಆಗ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಸಾಬೂನಿನಲ್ಲಿ ಬಳಸಲಾಗುವ ಪ್ರತ್ಯಾಮ್ಲ ಯಾವುದು ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ನ ಬಳಸ್ತೇವೆ, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ನು ಏನಪ್ಪ ಅಂದ್ರೆ ಸಾಬೂನು ಏನಪ್ಪ ಅಂತ ತಯಾರಿಕೆಯಲ್ಲಿ ಬಳಸ್ತೇವೆ. ಹಾಗಾಗಿ ಆಪ್ಷನ್ ಎ ಮತ್ತು ಬಿ ಆಗ್ತದೆ, ಸಿ ಆಪ್ಷನ್. ನೆಕ್ಸ್ಟ್ 7ನೇ ಪ್ರಶ್ನೆ, ದಾಸವಾಳ ಹೂವಿನ ದಳದ ನೀರಿನ ಮಿಶ್ರಣಕ್ಕೆ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಸೇರಿಸಿದಾಗ ಕ್ರಮವಾಗಿ ಆಗುವ ಬಣ್ಣಗಳ ಬದಲಾವಣೆ ಯಾವುದಪ್ಪ ಅಂತಂದ್ರೆ ಆಮ್ಲ ಫಸ್ಟಿಗೆ ಕೊಟ್ಟರೆ ಆಮೇಲೆ ಪ್ರತ್ಯಾಮ್ಲ ಕೊಟ್ಟರೆ. ಹಾಗಾಗಿ ಆಮ್ಲದ ಬಣ್ಣ ಯಾವುದಪ್ಪ ಅಂತಂದ್ರೆ ಕಡು ಗುಲಾಬಿ ಆಗ್ತದೆ ಮತ್ತು ಪ್ರತ್ಯಾಮ್ಲದ ಹಸಿರಾಗ್ತದೆ. ಸೊ ಇಲ್ಲಿ ಆಪ್ಷನ್ ಬಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಗುಂಪಿಗೆ ಸೇರಿದ ಪದ ಗುರುತಿಸಿ. ಅಸಿಟಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಏನಪ್ಪ ಅಂತಂದ್ರೆ ಇದೊಂದು ಲ್ಯಾಬ್ನಲ್ಲಿ ತಯಾರಿಸ್ತಕ್ಕಂಥ ಆಮ್ಲ ಅದು ನೋಡಿ, ಸರಿನಾ? ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗ 9ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಹೊಂದಿಸಿ ಬರೆಯಿರಿ. ಅಡುಗೆ ಸೋಡಾ ಏನಪ್ಪ ಅಂತಂದ್ರೆ ಇದೊಂದು ಪ್ರತ್ಯಾಮ್ಲ ಆಗ್ತದೆ. ನೆಕ್ಸ್ಟ್ ವಿನೆಗರ್ ಏನಪ್ಪ ಅಂತಂದ್ರೆ ಆಮ್ಲ ಆಗ್ತದೆ. ಉಪ್ಪು ಏನಪ್ಪ ಅಂತಂದ್ರೆ ಲವಣ ಆಗ್ತದೆ. ಫಿನಾಫ್ಥಲೀನ್ ಏನಪ್ಪ ಅಂದ್ರೆ ಇದು ರಾಸಾಯನಿಕ ಸೂಚಕ ಆಗ್ತದೆ. ಸೊ ಹಾಗಾಗಿ ಇಲ್ಲ ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ ನೋಡಿ. ನೆಕ್ಸ್ಟ್ ಈಗ 10ನೇ ಪ್ರಶ್ನೆ ನೋಡಿ. 10ನೇ ಪ್ರಶ್ನೆ ಏನಪ್ಪ ಅಂತಂದರೆ 10ನೇ ಪ್ರಶ್ನೆ, ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಮೆಗ್ನೀಷಿಯಂ ಹಾಲು ಒಂದು ಪ್ರತ್ಯಾಮ್ಲ. ಹೌದು, ಮೆಗ್ನೀಷಿಯಂ ಹಾಲು ಏನಪ್ಪ ಅಂದ್ರೆ ಪ್ರತ್ಯಾಮ್ಲ, ಸಕ್ಕರೆ ಸೂಚಕ ಅಲ್ಲ. ಶಾಂಪು ಒಂದು ಆಮ್ಲಕ್ಕೆ ಉದಾಹರಣೆ, ಶಾಂಪು ಪ್ರತ್ಯಾಮ್ಲ. ಅಡುಗೆ ಉಪ್ಪು ಏನಪ್ಪ ಅಂದರೆ ಲವಣ ಅದ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. 11ನೇ ಪ್ರಶ್ನೆ, ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ಸೋಡಿಯಂ ಬೈಕಾರ್ಬೋನೇಟ್. ಇದು ಸರಿಯಾಗಿ ನೆನಪಿಟ್ಕೋಬೇಕು. ಈಗ ನೆಕ್ಸ್ಟ್ 12ನೇ ಪ್ರಶ್ನೆ, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ವರ್ತಿಸಿದಾಗ ದೊರೆಯುವ ಒಂದು ಉತ್ಪನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ಯಾರ. ಇಲ್ಲಿ NaOH ಪ್ಲಸ್ ಏನಪ್ಪ ಅಂತಂದ್ರೆ ಇಲ್ಲಿ HCl ಅಂತಂದ್ರೆ ಇಲ್ಲಿ ನಮಗೇನು ಸಿಗ್ತದೆ, NaCl ಸಿಗ್ತದೆ. ಮತ್ತೇನಪ್ಪ ಅಂತಂದರೆ H2O ಸಿಗ್ತದೆ. ಇಲ್ಲಿ ಏನಪ್ಪ ಅಂದರೆ H2O ಸಿಗ್ತದೆ. ಸೊ ಹಾಗಾಗಿ ಸೋಡಿಯಂ ಕ್ಲೋರೈಡ್, ಲವಣ ಮತ್ತು ನೀರು ಏನಪ್ಪ ಅಂದರೆ ಸರಿಯಾದ ಉತ್ತರ ಆಗ್ತದೆ ನೋಡಿ. ನೆಕ್ಸ್ಟ್ 13ನೇ ಪ್ರಶ್ನೆ ಏನಪ್ಪ ಅಂತಂದರೆ ಅರಿಶಿಣ ಸೂಚಕವನ್ನು ಬಳಸಿದಾಗ ಬಣ್ಣ ಬದಲಾವಣೆ ಪಡೆಯುವ ಪದಾರ್ಥ ಯಾವುದಪ್ಪ ಅಂತಂದರೆ ಇಲ್ಲಿ ಸೋಪಿನ ದ್ರಾವಣ ಆಗ್ತದೆ. 14 ಪ್ರಶ್ನೆ ನೋಡಿ, ತಪ್ಪು ಹೇಳಿಕೆಯನ್ನು ಗುರುತಿಸಿ. ಪ್ರಯೋಗಶಾಲೆಯಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಉಪಯೋಗಿಸುವಾಗ ಎಚ್ಚರ ವಹಿಸಬೇಕು, ಏಕೆಂದರೆ ಅವೇನಪ್ಪ ಅಂತಂದ್ರೆ ಸ್ಫೋಟಗೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಿಗಿರ್ತದೆ. ಅವೇನಪ್ಪ ಅಂದ್ರೆ ಬಳಸ್ತಕ್ಕಂತಹ ಒಂದು ಫ್ಲ್ಯಾಸ್ಗಳು ಒಡೆಯುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕೆ ಉಷ್ಣ ಹೆಚ್ಚಿಗೆ ಬಿಡುಗಡೆ ಮಾಡ್ತವೆ ವರ್ತಿಸಿದಾಗ, ಬೇರೆ ಒಂದು ವಸ್ತುವಿನಲ್ಲಿ ವರ್ತಿಸಿದಾಗ. ಹಾಗಾಗಿ ನಾವು ಸ್ಫಟಿಕೀಕರಣಗೊಳ್ಳುವ ಗುಣವನ್ನು ಹೊಂದಿದೆ, ಹಾಗಾಗಿ ಎಚ್ಚರ ವಹಿಸಬೇಕು. ನೆಕ್ಸ್ಟ್ ಸಮೀಕರಣವನ್ನು ಪೂರ್ಣಗೊಳಿಸಿ. HCl NaOH NaCl ಪ್ಲಸ್ H2O ಅಂತ ಈಗ ನಿಮಗೆ ಮ್ಯಾಲೆ ಬರೆಸ್ತಿದ್ದಿಲ್ಲ 12ನೇ ಪ್ರಶ್ನೆಗೆ, ಅದರ ಉತ್ತರ ಇದು. ನೆಕ್ಸ್ಟ್ ನೆಲ್ಲಿಕಾಯಿಯಲ್ಲಿ ಹೇರಳವಾಗಿ ದೊರೆಯುವ ವಿಟಮಿನ್ ಯಾವುದಪ್ಪ ಅಂತಂದರೆ ವಿಟಮಿನ್ ಸಿ. ಇಲ್ಲಿ ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಆಗ್ತದೆ. ಈಗ ನೆಕ್ಸ್ಟ್ 17ನೇ ಪ್ರಶ್ನೆ ನೋಡಿ. 17ನೇ ಪ್ರಶ್ನೆ ಏನಪ್ಪ ಅಂತ ಆಮ್ಲ ಮಳೆ ಎಂದರೇನು? ಇದು ಮಳೆ ನೀರು ಆಮ್ಲವಾಗಿರುತ್ತೆ. ಹೌದು. ಮಳೆ ನೀರು ಪ್ರತ್ಯಾಮ್ಲವಾಗಿರುತ್ತೆ? ಇಲ್ಲ. ಆಪ್ಷನ್ ಸಿ ಮಳೆ ನೀರಿನ ಸಲ್ಫ್ಯೂರಿಕ್ ಆಮ್ಲ, ಕಾರ್ಬೋನಿಕ್ ಆಮ್ಲ ಅಧಿಕವಾಗಿರುತ್ತೆ. ಹೌದು. ಮಳೆ ನೀರಿನಲ್ಲಿ ಸಿಟ್ರಿಕ್ ಆಮ್ಲ, ಅಸಿಟಿಕ್ ಆಮ್ಲ ಅಧಿಕವಾಗಿರುತ್ತೆ. ತಪ್ಪು. ಸೊ ಇಲ್ಲಿ ಏನಪ್ಪ ಅಂತಂದ್ರೆ 1 ಮತ್ತು 3 ಏನಪ್ಪ ಅಂದ್ರೆ ಸರಿ. ಹಾಗಾಗಿ ಆಪ್ಷನ್ ಡಿ ಏನಪ್ಪ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ 17ನೇ ಪ್ರಶ್ನೆಗೆ ಇದು ಉತ್ತರ. ನೆಕ್ಸ್ಟ್ 18ನೇ ಪ್ರಶ್ನೆ, ಅಮೋನಿಯಂ ಹೈಡ್ರಾಕ್ಸೈಡನ್ನು ಕೆಳಗಿನ ಯಾವುದರಲ್ಲಿ ಉಪಯೋಗಿಸ್ತಾರಪ್ಪ ಅಂತಂದರೆ
ಕಿಟಕಿಗಳು ಶುಭ್ರಕವಾಗಿ ಏನಪ್ಪ ಅಂದ್ರೆ ನಾವು ಅಮೋನಿಯಂ ಹೈಡ್ರಾಕ್ಸೈಡನ್ನು ಬಳಸ್ತೇವೆ. ಈಗ ಕಲಿಕಾ ಫಲ 2 ನೋಡಿರಿ. ಕಲಿಕಾ ಫಲ 2ನೇ ಏನಪ್ಪ ಅಂತ ನಿತ್ಯ ಜೀವನದಲ್ಲಿ ತಟಸ್ಥೀಕರಣದ ಅನ್ವಯಗಳನ್ನು ಪಟ್ಟಿ ಮಾಡುವುದು. ನಾವು 4 ನೋಡಿದ್ವಲ್ಲ ತಟಸ್ಥೀಕರಣ ಅನ್ವಯಗಳು. ಕಾರ್ಖಾನೆಯಲ್ಲಿರುವ ತ್ಯಾಜ್ಯಗಳನ್ನು ತಟಸ್ಥೀಕರಣಗೊಳಿಸಲು ಬಳಸುವಂತಹ ವಸ್ತು ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಸಿ ಅಂತ ಕೊಟ್ಟರು, ನೀರುಡಿಸಿದ ಸುಣ್ಣ ಅಂತ ಹೇಳ್ಯಾರ ಅಲ್ಲಿ. ಸೊ ಇದು ಏನಪ್ಪ ಅಂತಂದ್ರೆ CaOH ಏನಪ್ಪ ಅಂತಂದ್ರೆ ಟ್ವೈಸ್ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಇಲ್ಲಿ ತಟಸ್ಥೀಕರಣಗೊಳಿಸ್ತಲ್ಲಿ ಬಳಸ್ತಾರೆ. ಸೊ ಹಾಗಾಗಿ ಇಲ್ಲಿ 3ನೇ ಉತ್ತರ ಸರಿಯಾಗುತ್ತೆ. ಈಗ 2ನೇ ಪ್ರಶ್ನೆ ನೋಡಿ. 2ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಇಲ್ಲಿ 2ನೇ ಪ್ರಶ್ನೆ ಸಾಮಾನ್ಯವಾಗಿ ಇರುವೆ ಕಚ್ಚಿದಾಗ ಬಳಸಬಹುದಾದಂಥ ದ್ರಾವಣ ಯಾವುದಂತ ಅಂತಂದ್ರೆ ಅಡುಗೆ ಸೋಡನ್ನು ಬಳಸ್ತೇವೆ ಮತ್ತು ಕ್ಯಾಲಮೈನ್ 2 ಏನಪ್ಪ ಬಳಸ್ತೇವೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ರಸಗೊಬ್ಬರಗಳ ಅತಿಯಾದ ಬಳಕೆಯಿಂದಾಗಿ ಮಣ್ಣಿನಲ್ಲಿ ಏನಾಗ್ತದೆ ಅಂತ ಹೇಳ್ಯಾರ. ಆಮ್ಲೀಯತೆ ಹೆಚ್ಚಾಗ್ತದೆ, ಪ್ರತಿಆಮ್ಲತೆ ಹೆಚ್ಚಾಗ್ತದೆ, 2 ಹೆಚ್ಚಾಗ್ತದೆ, ಆಮ್ಲೀಯತೆಯು ಕಡಿಮೆ ಆಗ್ತದಪ್ಪ ಅಂತಂದರೆ ಇದು ಆಪ್ಷನ್ ಏನು ಕೊಟ್ಟಿದ್ದಾರೆ. ಆದರೆ ನಾವು ಮ್ಯಾಕ್ಸ್ ಸ್ಟಡಿ ಮಾಡಿದಾಗ 2 ಅಂತ ರಸಗೊಬ್ಬರಗಳ ಬಳಕೆ ಹೆಚ್ಚಿಗೆ ಐತಪ್ಪ, ಹೆಚ್ಚಿಗೆ ಮಾಡೋದಂತ 2 ಹೆಚ್ಚಿಗೆ ಆಗ್ತದೆ. ಸೊ ಹಾಗಾಗಿ ಕಡಿಮೆ ಬಳಸಬೇಕು. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡಿ. ಸುಣ್ಣದ ತಿಳಿ ನೀರಿನಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಸುಣ್ಣದ ತಿಳಿ ನೀರಿನಲ್ಲಿ ಏನಾಗ್ತದೆ? ಕೆಂಪು ಸುಣ್ಣದ ತಿಳಿ ನೀರು ಏನಿರ್ತದೆ CaOH ಇದು ಒಂದು ಪ್ರತ್ಯಾಮ್ಲ. ಸೊ ಹಾಗಾಗಿ ಪ್ರತ್ಯಾಮ್ಲದೊಳಗೆ ನಾವು ಕೆಂಪು ಲಿಟ್ಮಸ್ ಅದ್ದಿದಾಗ ಅದು ಏನು ಆಗ್ತದಪ್ಪ ಅಂದ್ರೆ ನೀಲಿ ಬಣ್ಣ ತಿರುಗ್ತದೆ ಅಂತ ಅರ್ಥ ಇದು. ಸರಿನಾ? ಸೊ ಈಗ 5ನೇ ಪ್ರಶ್ನೆ ಏನಪ್ಪ ಅಂತಂದರೆ 5ನೇ ಪ್ರಶ್ನೆ ನೋಡಿ. ನಿರ್ದಿಷ್ಟ ಪ್ರಮಾಣದ ಹೈಡ್ರೋಕ್ಲೋರಿಕ್ ಆಮ್ಲ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಸೇರಿಸಿದಾಗ ಉಂಟಾಗುವ ಕ್ರಿಯೆ ಯಾವುದು ಅಂತ ಹೇಳ್ಯಾರ. ಇಲ್ಲಿ ಒಂದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತಂದ್ರೆ ಪ್ರತ್ಯಾಮ್ಲ, ಇಲ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಅಂತಂದ್ರೆ ಆಮ್ಲ. ಇದು HCl, ಇದು ಮೆಗ್ನೀಷಿಯಂ ಏನಪ್ಪ ಅಂತಂದ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್.